ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಜನ ಇದರ ಬಗ್ಗೆ ಭಾಳ ತಪ್ಪು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಕರೆಗಳು ಕೂಡ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕಾದ್ರೆ ಈ ವಿದ್ಯಾಶ್ರೀ ಯೋಜನೆ ಏನಿದೆ ಇದು ಆಹಾರ ಮತ್ತು ವಸತಿ ಯೋಜನೆಯ ಒಂದು ಯೋಜನೆಯಾಗಿದೆ ರಾಜ್ಯ ಸರ್ಕಾರದ. ಇದು ಪ್ರತಿ ವರ್ಷ 10ನೇ ತರಗತಿ ಪಾಸಾಗಿ ITI ಮತ್ತು ಡಿಪ್ಲೊಮಾ ಓದುತ್ತಿರುವ 3A, 2A, 3A, 3B ಮತ್ತು OBC ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ವಿದ್ಯಾಶ್ರೀ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಅದರ ಜೊತೆಯಲ್ಲಿ ಸ್ಪೆಷಲ್ ಆಗಿ ಹೇಳಬೇಕಾದರೆ ಮತ್ತು ಬಹಳ ಮುಖ್ಯವಾಗಿ, ಯಾಕಂದರೆ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಕೊರತೆ ಇದೆ, ಅದು ಏನಂದರೆ ಈ ಸ್ಕೀಮು ಕೇವಲ ಏನು ITI ಮತ್ತು ಡಿಪ್ಲೊಮಾ ಮಾಡ್ತಿರುವಂಥ ಸರ್ಕಾರಕ್ಕೆ ಏನು ಅರ್ಜಿ ಹಾಕಿರ್ತಾರೆ ಹಾಸ್ಟೆಲ್ಗಾಗಿ, ಆ ಹಾಸ್ಟೆಲಲ್ಲಿ ಅವ್ರಿಗೆ ಸೀಟ್ ಸಿಗೋಲ್ಲ, ಅವರು ಬೇರೆ ಕಡೆ ರೂಮ್ ಮಾಡಿ ಅವರು ಓದ್ತಾ ಇರ್ತಾರೆ. ಸೊ ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತದೆ. ಅದು ಬಿಟ್ಟು ಬೇರೆ ಎಲ್ಲರಿಗೂ ಇದು ಅನ್ವಯ ಆಗೋದಿಲ್ಲ. ಯಾಕಂದರೆ ಇದು ಒಂದು ಆಹಾರ ಮತ್ತು ವಸತಿ ಯೋಜನೆ ಇಲಾಖೆಯ ಯೋಜನೆ ಅಡಿಯಲ್ಲಿ ಬರುವುದರಿಂದ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಬರುವುದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ವಂಚಿತರಾಗಿರ್ತಾರೆ, ಹಾಸ್ಟೆಲ್ ಅವ್ರಿಗೆ ಸಿಗೋದಿಲ್ಲ ಅಂಥವ್ರು ಮಾತ್ರ ಈ ಒಂದು ವಿದ್ಯಾಶ್ರೀ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ಇದೇ ತಿಂಗಳ 31 ಆಗಸ್ಟ್ ಕೊನೆಯ ದಿನವಾಗಿದೆ. ಸೊ ಹಾಗಾಗಿ ಯಾರೆಲ್ಲ ಇದರ ಲಾಭವನ್ನು ಪಡೀಲಿಕ್ಕೆ ರೆಡಿಯಾಗಿದ್ದರು ತಾವೆಲ್ಲರೂ ಕೂಡ ನೀವು ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಹಾಕ್ಬೋದು. ಅದು SSP ಸ್ಕಾಲರ್ಶಿಪ್ ಪೋರ್ಟಲ್ ಇದೆಯಲ್ಲ, ಅದರಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆ ಲಾಭವನ್ನು ಪಡೆಯಬಹುದು. ಅಥವಾ ನಿಮ್ಮ ಹತ್ತಿರದ ಯಾವುದೇ ಒಂದು CS ಸೆಂಟರ್ಗೆ ಹೋಗಿ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಇದರ ಲಾಭವನ್ನು ಪಡೆಯಬಹುದು. ಮತ್ತು ನಾನು ಕಮೆಂಟ್ಸ್ನಲ್ಲಿ ಕೂಡ ಸಂಪೂರ್ಣವಾದ ವಿವರವನ್ನು ಕೂಡ ನನ್ನ ಕಮೆಂಟ್ಸ್ನಲ್ಲಿ ಹಾಕಿರ್ತೇನೆ. ಮತ್ತು ಹೆಚ್ಚಾಗಿ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಪೇಜ್ಗೆ ಫಾಲೋ ಮಾಡಿ. ಮತ್ತು ನಿಮ್ಮದು ಏನಾದರೂ ಡೌಟ್ ಇದ್ದರೂ ಕೂಡ ತಾವು ಕಮೆಂಟ್ಸ್ ಮಾಡಿ, ನಾವು ಅದಕ್ಕೆ ಉತ್ತರವನ್ನು ನೀಡುತ್ತೇವೆ. ಓಕೆ, ಧನ್ಯವಾದಗಳು.